ಎಲ್ಲರಿಗೂ ನಮಸ್ಕಾರ. ಶ್ರೀ ರಾಘವೇಂದ್ರ ಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಈ ಪ್ರಶ್ನೆಗೆ ಉತ್ತರವನ್ನ ಕೇಳಿದ್ರಿ. ಏನು ಆ ಪ್ರಶ್ನೆ ಅಂತ ಅಂದ್ರೆ, ಅರಿಶಿನ ಪುಡಿಯನ್ನ ಹಾಕಿ ಮನೆಯ ನೆಲವನ್ನ ಒರೆಸ್ಬೋದ, ಜೊತೆಗೆ ಕೆಲವರು ಉಪ್ಪನ್ನ ಹಾಕಿ ಮನೆಯ ನೆಲವನ್ನ ಒರೆಸಿದರೆ ಬಹಳ ಒಳ್ಳೆಯದು ಅಂತ ಹೇಳ್ತಾರೆ. ಅದಕ್ಕಾಗಿ ದಯವಿಟ್ಟು ಇದನ್ನ ತಿಳಿಸ್ಕೊಡಿ ಅಂತ ಪ್ರಶ್ನೆಯನ್ನ ಕೇಳಿದ್ರಿ. ಇವತ್ತು ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಉತ್ತರವನ್ನ ತಿಳಿಸ್ಕೊಡ್ತೀನಿ. ಭಗವಂತನ ಸೃಷ್ಟಿಯ ಪ್ರತಿಯೊಂದು ಪದಾರ್ಥಕ್ಕೂ ಅಭಿಮಾನಿ ದೇವತೆ ಅಂತ ಇರ್ತಾರೆ. ಅರಿಶಿನಕ್ಕೆ ಸಾಕ್ಷಾತ್ ಜಗತ್ ಕಲ್ಯಾಣಿ ಆದಂತ ಪರಶಿವನ ಪತ್ನಿ ಆದಂತ ಪರಮೇಶ್ವರಿ ಅಭಿಮಾನಿ ದೇವತೆ, ಹೈದ್ರಾ ದೇವತೆ ಅಂತ ಕೂಡ ಹೇಳ್ತೀವಿ. ಅಂದ್ರೆ ಅರಿಶಿನಕ್ಕೆ ಅಭಿಮಾನಿ ದೇವತೆ ಆಗಿರುವಂತ ಪ್ರತಿಯೊಂದು ಮಂಗಳ ಕಾರ್ಯಕ್ಕೂ ಆಕೆ ಇಲ್ಲದೆ ಯಾವುದೇ ಕಾರ್ಯಗಳು ಕೂಡ ಆಗೋದಿಲ್ಲ. ಅದಕ್ಕಾಗಿ ಮನೆಯಲ್ಲಿ ಯಾವುದೇ ಶುಭ ಕಾರ್ಯಗಳು ಮಾಡುವುದಕ್ಕಿಂತ ಮುಂಚೆ ಅರಿಶಿನ ಕಾರ್ಯವನ್ನ ಮಾಡ್ತೀವಿ. ಮನೆಯಲ್ಲಿ ಮದುವೆ ಮುಂಜಿ, ಮದುವೆ ಕಾರ್ಯಗಳು, ಏನೇ ಶುಭ ಕಾರ್ಯಗಳು ಆದರೂ ಮೊದಲು ಅರಿಶಿನ ಕಾರ್ಯದೊಂದಿಗೆ ನಾವು ಮಂಗಳ ಕಾರ್ಯವನ್ನ ಶುರು ಮಾಡ್ತೀವಿ. ಯಾಕಂದ್ರೆ ನಮಗೆ ಗುರುಗ್ರಹದ ಅನುಗ್ರಹವೂ ಕೂಡ ಬೇಕಾಗುತ್ತೆ. ಈಗ ಎಷ್ಟೋ ಜನರು ನಮ್ಮನ್ನ ಕೇಳ್ತಾ ಇರ್ತಾರೆ, ಹಿಡಿದ ಕಾರ್ಯಗಳು ಅರ್ಧಕ್ಕೆ ನಿಂತಾಗ, ಮದುವೆ ಕಾರ್ಯಗಳು ಮುಂದೆ ಹೋಗ್ತಾ ಇದ್ದಾಗ, ನಾನಾ ಕಾರ್ಯ ತೊಂದರೆಗಳಿಂದ ಬಳಲ್ತಾ ಇದ್ದಾಗ ಇವತ್ತಿಗೂ ಕೂಡ ಅರಿಶಿಣದಿಂದ ಮಾಡಿದಂತ ಪೂಜೆಗಳು ಬಹಳಷ್ಟು ಕೆಲವು ಜನಕ್ಕೆ ಯಶಸ್ಸನ್ನ ತಂದುಕೊಟ್ಟಿದೆ. ಇಂತಹ ಅರಿಶಿಣ, ಅತ್ಯಂತ ಶುಭಪ್ರಭವಾದ ಅರಿಶಿಣ ನಿತ್ಯ ಮನೆಯಲ್ಲಿ, ಅಂದ್ರೆ ನೆಲ ಒರೆಸುವ ನೀರಿಗೆ ಚಿಟಿಕೆ ಅರಿಶಿಣವನ್ನ ನೀರಿಗೆ ಹಾಕಿ ಮನೆಯ ನೆಲವನ್ನ ಒರೆಸುವುದರಿಂದ ಧನಾತ್ಮಕ ಅಂಶ ಮನೆಯಲ್ಲಿ ಇರುತ್ತದೆ ಅಂತ ಹೇಳಿ ಬಹಳಷ್ಟು ಮಂದಿ ಈ ಪ್ರಶ್ನೆಯನ್ನ ಕೇಳಿದ್ದೀರಾ. ನನ್ನ ಪ್ರಕಾರ ಹೇಳುವುದಾದರೆ, ಬಹಳಷ್ಟು ಜನ ಕೇಳಿದ್ದೀರಾ, ಈ ಕೆಲಸವನ್ನ ಮಾಡುವುದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ನಿತ್ಯ ನೀವು ಅರಿಶಿಣವನ್ನ ಹಾಕಿ ನೆಲವನ್ನ ಒರೆಸಿ ಅದೇ ನೆಲವನ್ನ ನೀವು ತುಳಿತಾ ಇದ್ದಾಗ ಮನೆಯಲ್ಲಿ ಧನಾತ್ಮಕ ಅಲ್ಲ, ನಾನಾ ತರದ ತೊಂದರೆಗಳನ್ನ ನೀವೇ ತಂದುಕೊಂಡಂತೆ ಆಗುತ್ತೆ. ನಾವು ನಮ್ಮ ಮನೆಯಲ್ಲಿ ಅರಿಶಿನ ಪುಡಿಯನ್ನ ಸ್ವಲ್ಪ ನೀರಲ್ಲಿ ಹಾಕಿ ದೇವರ ಕಟ್ಟೆಯನ್ನ ಕೆಲವು ಸಲ, ಅಂದ್ರೆ ನಮ್ಗೆ ಗೋಮೂತ್ರವು ಸಿಗದೆ ಇದ್ದಾಗ ಅಥವಾ ಗೋಮೂತ್ರದ ಅಲಪ್ಯ ಇದ್ದಾಗ ನಾವು ಕೆಲವು ಸಲ ಸ್ವಲ್ಪ ಚಿಟಕೆಯಷ್ಟು ಸ್ವಲ್ಪ ನೀರಲ್ಲಿ ಹಾಕಿ ದೇವರ ಕಟ್ಟೆಯನ್ನು ಮಾತ್ರ ಒರೆಸ್ತೇವೆ. ಅದರಿಂದ ಶುದ್ಧೋದಕವಾಗುತ್ತೆ, ದೈವಿ ಸಾನ್ನಿಧ್ಯ ಅಲ್ಲಿ ಬರುತ್ತೆ ಅಂತ ಹೇಳಿ. ಇಂತಹ ದೈವ ಸಾನ್ನಿಧ್ಯ ಇರುವಂತಹ ಅರಿಶಿಣವನ್ನ ನಿತ್ಯ ನೀವು ಮನೆಗೆ ಹಾಕಿ ನೆಲಕ್ಕೆ ಹಾಕಿ ಒರೆಸ್ತೀವಿ ಅಂತ ಅಂದರೆ ನಿಮ್ಮ ಮನೆಯಲ್ಲಿ ನಾನಾ ತರದ ಆರೋಗ್ಯ ಸಮಸ್ಯೆಯಂತೂ ಖಂಡಿತವಾಗಿಯೂ ಶುರುವಾಗುತ್ತೆ. ಹಿಡಿದಂತ ಕೆಲಸಗಳಿಂದ, ಯಾಕಂದ್ರೆ ಗುರುಗ್ರಹದ ಒಂದು ದೋಷಗಳು ಬಂದು ಒದಗಿದಾಗ ಆಗುವಂತ ಕೆಲಸಗಳು ಕೂಡ ಅರ್ಧಕ್ಕೆ ನಿಂತು ಬಿಡುತ್ತೆ. ಹಾಗಾಗಿ ಅರಿಶಿನ ಪುಡಿಯಿಂದ ನೀವು ಒರೆಸಲೇಬೇಕು ಅಂತ ಆದರೆ ದೇವರ ಕಟ್ಟೆಯನ್ನ ಶುಕ್ರವಾರ ದಿನ, ಮಂಗಳವಾರ ದಿನ ಅಥವಾ ನಾವು ಯಾವತ್ತು ದೇವರ ಕಟ್ಟೆಯನ್ನ ತೊಳೆದು ಶುದ್ಧೋದಕವನ್ನ ಮಾಡ್ತೇವೆ ಆವಾಗ ಮಾತ್ರ ದೇವರ ಮನೆಯ ಕಟ್ಟೆಯನ್ನು ಒರೆಸ್ಲಿಕ್ಕೆ ಚಿಟಿಕೆ ಅರಿಶಿಣವನ್ನ ಹಾಕಿ ಒಂದು ಬಟ್ಲಲ್ಲಿ ಸ್ವಲ್ಪ ನೀರನ್ನ ಹಾಕಿ ಚಿಟಿಕೆಯಷ್ಟು ಅರಿಶಿಣ ಹಾಕಿ ದೇವರ ಮನೆ ಕಟ್ಟೆಯನ್ನು ಒರೆಸ್ಲಿಕ್ಕೆ ಮಾತ್ರ, ಶುದ್ಧೋದಕ ಮಾಡ್ಲಿಕ್ಕೆ ಮಾತ್ರ ಈ ನೀರನ್ನ ಉಪಯೋಗಿಸ್ಬೇಕೇ ಹೊರತು ಪ್ರತಿನಿತ್ಯ ಮನೆಯಲ್ಲಿ ಅರಿಶಿಣವನ್ನ ಹಾಕಿ ಮನೆಯ ನೆಲವನ್ನ ಒರೆಸೋದ್ರಿಂದ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರುತ್ತೆ ಅನ್ನೋದು ಸುಳ್ಳು. ಮೊದಲು ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿ ಬರಬೇಕು ಅಂದ್ರೆ ಮುಟ್ಟು ಮೈಲಿಗೆಯನ್ನ ಸರಿಯಾಗಿ ಪಾಲನೆಯನ್ನ ಮಾಡಬೇಕು. ಇನ್ನು ನಾವು ಕೂಡ ಸ್ನಾನದ ನೀರಲ್ಲಿ ಚಿಟಿಕೆಯಷ್ಟು ಅರಿಶಿಣವನ್ನ ಹಾಕಿ ಸ್ನಾನ ಮಾಡುವುದನ್ನು ಕೂಡ ಕೆಲವರಿಗೆ ಹೇಳ್ತೀವಿ. ಯಾಕೆ ಅಂದ್ರೆ ಕೆಲವು ದೋಷಗಳಿಂದ ಇದ್ದಾಗ ಆ ರೀತಿ ಉಪಾಯವನ್ನ ಕೂಡ ನಾವು ಹೇಳ್ತೀವಿ. ಆ ರೀತಿ ಸ್ನಾನದ ನೀರಿಗೆ ಒಂದು ಚಿಟಿಕೆಯಷ್ಟು ಅರಿಶಿಣವನ್ನು ಹಾಕಿಕೊಂಡು ಸ್ನಾನ ಮಾಡಿದಾಗ ಕೆಲವು ದೋಷಗಳು ಪರಿಹಾರವಾಗುತ್ತೆ. ಅದು ಪ್ರತಿದಿನ ಅಲ್ಲ, ಇಷ್ಟೇ ದಿವಸ ಈ ದಿನಗಳಲ್ಲಿ ಮಾಡಬೇಕು ಅಂತ ಹೇಳಿರ್ತೀವಿ. ಇನ್ನು ಹಬ್ಬ ಹರಿದಿನಗಳಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ಸಾನ್ನಿಧ್ಯವಿರುತ್ತೆ. ಅದರಲ್ಲಿ ಹರಿದ್ರ ಮಂಗಳ ದೇವಿಯ ಈ ಅರಿಶಿಣವನ್ನ ಹಾಕಿ ಅದನ್ನ ಹಚ್ಕೊಂಡು ಹೆಣ್ಣು ಮಕ್ಕಳು ಸ್ನಾನವನ್ನ ಮಾಡಿದಾಗ ಹೆಣ್ಣು ಮಕ್ಕಳಲ್ಲಿ ದೈವಿ ಕಳೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳಿ, ಅದಕ್ಕಾಗಿ ಮಕ್ಕಳಿಗೂ ಕೂಡ ಆಯುಷ್ಯ ಅಭಿವೃದ್ಧಿ ಪ್ರಾಪ್ತಿಯಾಗುತ್ತೆ ಅಂತೇಳಿ ಈ ಅರಿಶಿಣವನ್ನ ಕೆಲವು ಸಂದರ್ಭಗಳಲ್ಲಿ ಈ ಅರಿಶಿಣವನ್ನ ಹೀಗೆ ಉಪಯೋಗಿಸ್ಬೇಕು ಅಂತ ಹೇಳಿ ಶಾಸ್ತ್ರದಲ್ಲಿ ಇದೆ. ಅಂತಹ ಅರಿಶಿಣವನ್ನು ನೀವು ಪ್ರತಿನಿತ್ಯ ಮನೆಯಲ್ಲಿ ಹಾಕಿ ಮನೆಯ ನೆಲವನ್ನ ಒರೆಸ್ಲಿಕ್ಕೆ ಮನೆ ಒರೆಸುವ ನೀರಿನಲ್ಲಿ ಹಾಕಿ ಒರೆಸ್ತೀವಿ ಅಂತ ಅಂದ್ರೆ ನಿಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಗಿಂತ ನಕಾರಾತ್ಮಕ ಶಕ್ತಿ ಹೆಚ್ಚಾಗಿ ನಾನಾ ರೀತಿಯ ತೊಂದರೆಗಳಿಗೆ ಒಳಗಾಗಬೇಕಾಗುತ್ತೆ. ಅದಕ್ಕಾಗಿ ಅಂತ ಕೆಲಸವನ್ನ ಅಕಸ್ಮಾತ್ ನೀವು ಈಗಾಗಲೇ ಮಾಡ್ತಾ
ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಇನ್ನು ಈ ರೀತಿ ಮುಂದೆ ಯಾವತ್ತೂ ಮಾಡಬೇಡಿ. ಇದನ್ನ ನೀವು ನನಗೆ ಕೇಳಿದ್ರೆ ಅದಕ್ಕಾಗಿ ನಾನು ಈ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದೀನಿ. ಇನ್ನು ಕೆಲವರು ಹೇಳ್ತೀರಾ, ಉಪ್ಪಿನ ನೀರಿನಿಂದ ಮನೆಯನ್ನು ಒರೆಸಿದಾಗ ಆ ಮನೆಯಲ್ಲಿ ಸಾಲಗಳು ಕಡಿಮೆ ಆಗುತ್ತೆ, ಹಣದ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಬಹುಶಃ ಇಂತಹ ಉಪಾಯವನ್ನು ದೇವತಾ ಕಾರ್ಯವನ್ನ ಮಾಡುವುದಕ್ಕಿಂತ ಇದ್ರಲ್ಲೇ ನಾವು ಧನವನ್ನ ಸಂಪಾದನೆ ಮಾಡುತ್ತೇವೆ ಅನ್ನೋರು ಮಾತ್ರ ಹೇಳ್ಬೋದು. ಯಾಕಂದರೆ ನಾವು ಧನ ಸಂಪಾದನೆಯನ್ನ ಸರಿಯಾದ ಮಾರ್ಗದಲ್ಲಿ ದೇವತಾ ಕಾರ್ಯಗಳನ್ನು ಸರಿಯಾದ ಸಮಯದಲ್ಲಿ ಮಾಡಿದರೆ ನಮ್ಮ ಜೀವನ ಸರಿಯಾದ ರೀತಿಯಲ್ಲಿ ನಡ್ಕೊಂಡು ಹೋಗ್ಬಿಡುತ್ತೆ. ಆಗ ಯಾವುದೇ ಹಣದ ತೊಂದರೆಗಳು, ಈ ಸಾಲ ಸೂಲಗಳು ಕೂಡ ಆಗೋದಿಲ್ಲ. ಯಾವಾಗ ನಮಗೆ ಇಂಥ ಯೋಚನೆಗಳು, ಸಣ್ಣ ಸಣ್ಣ ಕಾರ್ಯಗಳನ್ನ ಮಾಡೋದ್ರಿಂದ ನಾವು ಧನ ಸಂಪಾದನೆಯನ್ನ ಮಾಡುತ್ತೇವೆ ಅನ್ನೋದು ಬಹಳ ಸುಳ್ಳು. ಕರ್ಮಸ್ಥಾನವಾಗಿರುವಂತ ಈ ಭೂಮಿಯಲ್ಲಿ ಸರಿಯಾದ ಕರ್ಮಗಳನ್ನು ನಾವು ತಿಳ್ಕೊಂಡು ಮಾಡಿದಾಗ, ಅಂತಃಕರಣದಿಂದ ಆ ಭಗವಂತನ ಪೂಜೆಯನ್ನು ಮಾಡಿದಾಗ ನಮಗೆ ಇರುವಂತ ಎಂತ ಸಾಲ ಸೋಲಗಳು ಕೂಡ ಕರಗಿ ನೀರಾಗಿ ಹೋಗುತ್ತಂತೆ. ಅದಕ್ಕಾಗಿ ಉಪ್ಪು ನೀರನ್ನು ಹಾಕಿ ನೀವು ಏನು ನೆಲವನ್ನ ಒರೆಸುವುದು ಬೇಕಾಗಿಲ್ಲ. ಯಾಕಂದ್ರೆ ಉಪ್ಪಿಗೆ ಅಭಿಮಾನಿ ದೇವತೆ ನಿರುತಿ ಅಂತ ಹೇಳ್ತೇವೆ ನಾವು. ಉಪ್ಪಿನಿಂದ ಸರಿಯಾದ ಕಾರ್ಯಗಳು, ಉಪ್ಪಿನ ಋಣವನ್ನ ತೀರಿಸಬೇಕು. ನಾವು ಯಾರ ಮನೆಯಲ್ಲಿ ಏನಾದರೂ ತಿಂದು ಬಂದ್ರೆ ನಾವು ಯಾವುದಾದ್ರೂ ರೀತಿಯಲ್ಲಿ ಅವರಿಗೆ ಒಳ್ಳೆ ಸಹಾಯವನ್ನು ಮಾಡಿ ಆ ಉಪ್ಪಿನ ಋಣವನ್ನ ತೀರಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಉಪ್ಪನ್ನ ಮನೆಯಲ್ಲಿ ಚೆಲ್ಲಿದಾಗ, ಉಪ್ಪನ್ನ ನಾವು ಅಡಿಗೆಯಲ್ಲಿ ಹೆಚ್ಚಾಗಿ ಹಾಕಿ ಅಡುಗೆಯನ್ನು ನಾವು ಚೆಲ್ಲಿದಾಗ ನಮಗೆ ಸಾಲ ಸೋಲಗಳ ದೋಷಗಳು ಒಂದು ಪ್ರಾಪ್ತಿಯಾಗುತ್ತೆ. ಇದರಲ್ಲಿ ಯಾವುದೇ ಸಂದೇಶವೂ ಇಲ್ಲ. ಅದಕ್ಕಾಗಿ ನಾವು ಮಾಡುವಂತ ಕರ್ಮ ಎಂತ ಒಳ್ಳೆಯದಿರುತ್ತದೋ ಅಂತಹ ಒಳ್ಳೆಯ ಕರ್ಮಕ್ಕೆ ಮನೆಯನ್ನ ಸ್ವಚ್ಛವಾಗಿ ಇಡಿ. ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳಿ ಸ್ವಚ್ಛವಾದ ಬಟ್ಟೆಗಳನ್ನ ಧರಿಸಿ ಇನ್ನೊಬ್ಬರ ವಿಷಯದಲ್ಲಿ ತಲೆಯನ್ನು ಹಾಕ್ಲಿಕ್ಕೆ ಹೋಗ್ಬೇಡಿ. ಇಷ್ಟನ್ನ ನೀವು ಮಾಡಿ ದೇವತಾ ಕಾರ್ಯಗಳನ್ನು ಯಥಾಶಕ್ತಿ ಯಥಾಮಾಸ ನಿವಾಸ ವಂದನ ಆರಾಧನೆಗಳನ್ನ ಮಾಡ್ತಾ ಹೋದ್ರೆ ನಮ್ಮ ಎಲ್ಲಾ ಕಷ್ಟಗಳು ದೂರ ಆಗುತ್ತೆ ಹೊರತು ಇಂತಹ ಉಪಾಯಗಳು ಮಾಡುವುದರಿಂದ ಯಾವುದೇ ಕರ್ಮಗಳು ನಮ್ಮಿಂದ ದೂರ ಆಗುವುದಿಲ್ಲ, ಕೆಟ್ಟ ಕರ್ಮಗಳು ಕಳೆಯೋದಿಲ್ಲ, ನಮ್ಮಿಂದ ಯಾವುದೇ ಒಳ್ಳೆಯ ಕಾರ್ಯಗಳು ಕೂಡ ಆಗುವುದಿಲ್ಲ. ಅದಕ್ಕಾಗಿ ಒಳ್ಳೆಯ ದಿನಗಳು ಬರಬೇಕು ಅಂತ ಹೇಳಿದ್ರೆ ಭಗವದ್ಗೀತೆಯಲ್ಲಿ ಹೇಳಿದಂತ ಭಗವಂತನ ನಾಮನು ಅವುಗಳನ್ನ ಸ್ಮರಣೆ ಮಾಡ್ತಾ ನಮ್ಮ ಜೀವನವನ್ನ ನಡೆಸಿದಾಗ ನಮ್ಮ ಜೀವನ ಒಂದು ಸ್ಮರಣೆ ಆಗ್ತದೆ. ನಿಮ್ಮ ಪ್ರಶ್ನೆಗಳೆಲ್ಲದಕ್ಕೂ ನಾನು ಉತ್ತರವನ್ನ ಕೊಟ್ಟಿದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಅರ್ಥವಾಗಿದೆ ಅಂತ ಅನ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮ್ಗೆಲ್ಲರಿಗೂ ಕೂಡ ಉಪಯೋಗವಾಗಿದೆ ಎಂದು ಭಾವಿಸಿದ್ದೇನೆ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯಲೇಬೇಡಿ. ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್. ಬಾಯ್ ಬಾಯ್ ಫ್ರೆಂಡ್ಸ್.